ಈಗ ಉತ್ತರ ಕರ್ನಾಟಕದ ಒಬ್ಬ ಡ್ಯಾಶಿಂಗ್ ಲೀಡರ್, ಧೈರ್ಯವಂತ ಲೀಡ್ರು, ಓಪನ್ ಹಾರ್ಟೆಡ್ ಲೀಡ್ರು, ವೈಯಕ್ತಿಕ ಏನೋ ಇರಲಿ, ಆದರೆ ನೇರವಾಗಿ ಮಾತಾಡೋ ಅವನು ನಿಜವಾದ ಸತ್ಯವಂತ ಮನುಷ್ಯ. ಯಾವಾಗಲೂ ನೇರವಾಗಿ ಮಾತಾಡ್ತಾನ, ಧೈರ್ಯವಾಗಿ ಮಾತಾಡ್ತಾನ, ಸಟ್ ಮಂದ್ಯಾಗ ಮಾತಾಡ್ತಾನ, ಅವನು ಲೀಡ್ರ್. ಕೆಲವ್ರು ಇರ್ತಾರೆ ನೋಡ್ರಿ ಗುಮ್ಮನಗುಸ್ಕ, ಏನು ಹೇಳೋದಂದ್ರೆ ಏನು ಹೇಳೋದು, ನೋಡ್ತಾನ ಆಯ್ತಾನ ಮಾಡ್ತಾನ ಅಂತಾರಲ್ಲ. ಅಲ್ಲ, ಇದು ನೇರವಾಗಿ ಹೇಳುವಂಥ ವಿಜಯಾನಂದ ಕಾಶಪ್ಪನವ್ರಿಗೆ ಮಂತ್ರಿ ಆಗ್ಯಾನ್. ವಿಜಯಾನಂದ ಕಾಶಪ್ಪನವ್ರದ್ದು ಒಂದು ಸಣ್ಣ ಸ್ಟೋರಿ ಹೇಳ್ತಾನೆ ಕೇಳ್ರಿ. ಯಾಕೆ ವಿಜಯಾನಂದ ಕಾಶಪ್ಪನವ್ರ ಬಗ್ಗೆ ಉರಿಯಾಕತ್ತೀರಿಪ್ಪ, ಬೆಂಕಿಗತ್ತೆ ಎಲ್ಲೆಲ್ಲಿ ಮೆಣಸಿಕಾಯಿ ಇಟ್ಕೊಳಕತ್ತೀರಿ? ಯಾಕೆ ವಿಜಯಾನಂದ ಕಾಶಪ್ಪನವ್ರು ಏನು ಸಾಧನೆ ಮಾಡೇ ಇಲ್ಲ, ವಿಜಯಾನಂದ ಕಾಶಪ್ಪನವ್ರು ಏನು ಉತ್ತರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ, ಅವರಪ್ಪ ಎಷ್ಟೋ ವರ್ಷ ರಾಜಕಾರಣಿಯಾಗಿ ಮಂತ್ರಿಯಾಗಿ ಏನು ಕೊಡುಗೆ ಕೊಟ್ಟಿಲ್ಲ. ಇವತ್ತು ಬಾಗಲಕೋಟದಾಗ ಏನೇನು ದೊಡ್ಡ ದೊಡ್ಡ ಕಟ್ಟಡಗಳು ಅದು, ಎಂತೆಂಥ ಸರ್ಕಾರಿ ಕಚೇರಿಗಳು ಅದು, ಅವೆಲ್ಲ ಏನು ಅವು ಕಾಶಪ್ಪನವ್ರು ಮಾಡಿದ್ದೇನು ಹುಡುಗರೇ ಅಲ್ಲ, ಕೊಡುಗೆ ಅಲ್ಲ. ಯಾಕೆ ವಿಜಯಾನಂದ ಕಾಶಪ್ಪನವ್ರ ಮಂತ್ರಿ ಆದಮೇಲೆ ಎಲ್ಲೆಲ್ಲಿ ಮೆಣಸಿಕಾಯಿ ಇಟ್ಟಂಗೆ ಆಗಾಗತೈತಿ ಹೊಯ್ಕೊಳತ್ತೀರಿ? ವಿಜಯಾನಂದ ಕಾಶಪ್ಪನವ್ರ ಮಂತ್ರಿ ಆಗೋ ಸಲುವಾಗಿ ಅವನ ಧರ್ಮ ಪತ್ನಿ ವೀಣಾ ಕಾಶಪ್ಪನವ್ರ ಹುಟ್ಟಹಬ್ಬದಾಗ ಮಂತ್ರಿ ಆಗಿದ್ದದೊಂದು ವಿಶೇಷತನ. ಯಾವಾಗ ಈ ಮಹಾತಾಯಿ ಕೈ ಬಿಸಿ ದೇವ್ರ ಕಡೆ ಕೇಳ್ತಾಳೆ, ನನ್ನ ಪತಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ, ಅವಳು ಯಾವ ದೇವತೆಯನ್ನು ನಂಬುತ್ತಾಳ ಆ ದೇವತೆ ಹೂ ಬೀಳ್ತೈತಿ. ಮಂತ್ರಿಯಾಗಿ ವಿಜಯಾನಂದ ಕಾಶಪ್ಪನವರು ವಿಧಾನಸಭಾ ಪ್ರವೇಶ ಮಾಡ್ತಾನೆ. ಪ್ರಮಾಣ ವಚನದ ಕರೆಯೋಲೆ ಬರ್ತೈತಿ 8:25ಕ್ಕೆ, 8 ಗಂಟೆ 5 ನಿಮಿಷಕ್ಕೆ ಪೂಜೆ ಮುಗಿತೈತಿ. 8:25ಕ್ಕೆ DK ಶಿವಕುಮಾರದಿಂದ ವಿಜಯಾನಂದ ಕಾಶಪ್ಪನವ್ರಿಗೆ ಫೋನ್ ಬರ್ತೈತಿ. ಆ ಮಹಾತಾಯಿ ಧರ್ಮಪತ್ನಿ ವೀಣಾ ಕಾಶಪ್ಪನವರ ಮುಂದಿನ MP ಏನು ನೆಟ್ವರ್ಕ್ ಪ್ರಾರಂಭಿನ ಪ್ರತಿ ಹಳ್ಳಿಗೆ ಜನತಾ ದರ್ಶನ್ ಇದೇ ಬಾಗಲಕೋಟೆಯಿಂದ ಲೋಕಸಭೆ ಪ್ರವೇಶ ಮಾಡ್ತಾಳೆ. 29ಕ್ಕೆ ಬರೆದಿಟ್ಕೋರಿ. 28ರಲ್ಲಿಯೂ ಸಹಿತ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೋಬಹುದು. ಇನ್ನು ಯಾರಿಗೆ ಡವಡವ ಯಾರಿಗೆ ಗಡಗಡ ಗೊತ್ತಾಗಂಗಿಲ್ಲ. ಈ ಕುಟುಂಬ ಸ್ವಾಭಿಮಾನ ಕುಟುಂಬ ರೀ. ಅವ್ರು ಮಾಡಿದ ಒಳ್ಳೆತನ ನೋಡ್ರಿ. ತನ್ನ ಫೌಂಡೇಶನದಿಂದ ಇವತ್ತು ರಾಜ್ಯವನ್ನು ನೋಡಿದಂಗೆ ಮಾಡಿದಳು ಆ ಮಹಾತಾಯಿ ಇದೇ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ. ಅದನ್ನು ನೀವು ಕೌಂಟ್ ಮಾಡೋದಿಲ್ಲ. ಯಾರ್ಯಾರನೋ ತಂದು ಎಲ್ಲೆಲ್ಲಾರನೋ ತಂದು ಹೊಕ್ಕಿಸ್ತೀರಿ, ಅವು ಡಿಪೈಡ್ ಜಪ್ತಾಗಿ ಸುಣ್ಣಾಗಿ ಹೋಗ್ತಾವ. ಆದರೆ ವಿಜಯಾನಂದ ಕಾಶಪ್ಪನವ್ರನ್ನ ಧರ್ಮಪತ್ನಿ ವೀಣಾ ಕಾಶಪ್ಪನವ್ರಿಗೊಂದು ಶಕ್ತಿ ಐತಿ. ಅವಳ ಆಶೀರ್ವಾದ ಮತ್ತು ಆ ದೇವರ ಪ್ರಾರ್ಥನೆ. ಮುದ್ದಿನ ಮಗಳು ಒಬ್ಬಾಕಿ ಅದಾಳ್ರಿ. ಆರತಿ ತಟ್ಟೆದಾಗ ಒಂದು ಮಾತು ಹೇಳ್ತಾಳೆ, ಭಾಳ ಕೂಲಂಕುಷವಾಗಿ ಕೇಳಬೇಕು. ಇವತ್ತು ಬಾಗಲಕೋಟೆ ಮಹಾಜನತೆ, ಪುಣ್ಯವಂತ ಮಹಾಜನತೆ, ಇಂಥ ಒಬ್ಬ ನಾಯಕ ನಿಮಗೆ ಹೃದಯವಂತ ಸಿಕ್ಕಾನ. ಅವನ ವೈಯಕ್ತಿಕ ಒಂದು ಸ್ವಲ್ಪ ಸಿಟ್ಟು ಇರ್ಬೋದು, ಆ ಸಿಟ್ಟು ಕಡಿಮೆ ಆದ್ರೆ ಮುಖ್ಯಮಂತ್ರಿ ಆಗತಾನ ಅಂತೇಳಿ ಹೇಳ್ಯಾರ ಒಬ್ಬರು ಸ್ವಾಮಿಗಳಲ್ಲಿ. ಅವ್ರು ನೋಡ್ರಿ, ಅದನ್ನು ಹಾಕಾಕತ್ತೀನಿ. ಆ ಹುಡುಗಿ ಏನು ಹೇಳ್ತಾಳ, ಅಪ್ಪ ತಟ್ಟೆಗೆ ದುಡ್ಡು ಹಾಕಬೇಡ, ಬಡವರಿಗೆ ದಾನ ಮಾಡು. ನೋಡ್ರಿ ಆ ಮುದ್ದಿನ ಮಗಳು ಎಷ್ಟು ಸಣ್ಣ ವಯಸ್ಸಿನಾಗ ತಾಯಿಯ ಮಾರ್ಗದರ್ಶನ, ತಾಯಿ ಬೆಳೆಸಿದ ಸಂಸ್ಕೃತಿ, ತಾಯಿ ಕೊಟ್ಟಂಥ ವಿದ್ಯೆ, ತಾಯಿ ಕೊಟ್ಟಂಥ ಸಂಸ್ಕಾರ, ವೀಣಾ ಕೊಟ್ಟಂಥ ಸಂಸ್ಕಾರ, ಮುತ್ತಿನಂಥ ರತ್ನಗತೆ ಹುಟ್ಟೈತಿ ಆ ಹುಡುಗಿ ತಂದೆಗೆ ಹೇಳ್ತಾಳ, ಮಂತ್ರಿ ಆದಮೇಲೆ ಮನೆಗೆ ಬಂದ ಮೇಲೆ ತಟ್ಟೆಗೆ ದುಡ್ಡು ಹಾಕಬೇಡ, ಬಡವರಿಗೆ ದಾನ ಮಾಡು ಅಪ್ಪ ಅಂತಾಳ. ಎಷ್ಟು ಹೃದಯ ಕಲಕುವಂಥ ವಿಷಯಗಳು. ಈಗ ವಿಜಯಾನಂದ ಕಾಶಪ್ಪನವ್ರಿಗೆ ಒಂದು ನಿಮಿಷದ ಸಲಹೆ ಕೊಡ್ಬೇಕಲ್ಲ ನನಗೆ ಹಾಕೈತಿ. ಮಿಸ್ಟರ್ ವಿಜಯಾನಂದ ಕಾಶಪ್ಪನವ್ರು, ಒಂದ ಸಲಹೆ ತಗೊಳಪ್ಪ, ನೀ ದೊಡ್ಡ ನಾಯಕ ಆಗ್ತಿ. ನಿನ್ನ ಅಕ್ಕಪಕ್ಕದಲ್ಲಿ ಇರುವಂಥವ್ರನ್ನ ಮೊದಲು ದೂರ ಮಾಡು. ಅವ್ರು ನಿನ್ನ ಹೆಸರು ಕೆಡಿಸ್ತಾರೆ, ಡ್ಯಾಮೇಜ್ ಮಾಡ್ತಾರೆ. ಮೊದಲೇನೋ ಇದ್ದಾಗ ನೀ ತೊಗೊಂಡು ತಿರುಗಾಡಿದಿ, ಈಗ ಬಿಡೋದನ್ನು. ಇನ್ನು ಮಂತ್ರಿ ಆಗಿದ್ದಿ, ಸಂವಿಧಾನಕ್ಕೆ ಬದ್ಧವಾದ ಹುದ್ದೆ ಐತಿ, ಎಸ್ಕಾಟ್ ಐತಿ, ನಿನಗೊಬ್ಬ SP ಬಂದು ಸಲ್ಯೂಟ್ ಹೊಡಿತಾನೆ. ರಾಷ್ಟ್ರಧ್ವಜ ಹಾರಿಸುವಂಥ ನಿನಗೆ ಶಕ್ತಿ ಬಂತು. ಈಗ ಅದು ಉಸ್ತುವಾರಿ ಮಂತ್ರಿಯಾಗಿ ಇದೇ ಆಗಸ್ಟ್ 15 ನಿನ್ನ ಹೆಂಡತಿಯ ಧರ್ಮಪತ್ನಿಯ ಹುಟ್ಟಹಬ್ಬ ಇದೇ ಆಗಸ್ಟು. ನೋಡ್ರಿ ಎಲ್ಲ ಹೆಂಗೆ ಕೂಡಿ ಬಂದಿರ್ತಾವೆ. ನೀನು ಧ್ವಜವಂದನೆ ಮಾಡಬೇಕು, ಧರ್ಮಪತ್ನಿಯ ಹುಟ್ಟಹಬ್ಬ ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು. ಎಷ್ಟು ಸಾಮರಸ್ಯದಿಂದ ಕೂಡ್ಸ್ಯಾನ ನೋಡ್ರಿ ದೇವರು. ಇದೇ ಅಂತಾರ ಭಕ್ತಿ ಮತ್ತು ಒಂದು ವಿಶ್ವಾಸ. ಈಗ ಭಾಳ ವಿಚಿತ್ರ ಸುದ್ದಿ. ವಿಜಯಾನಂದ ಕಾಶಪ್ಪನವ್ರು ನೀ ನೇರವಾಗಿ, ನಿಷ್ಠುರವಾಗಿ, ಧೈರ್ಯವಂತವಾಗಿ ಮಾತಾಡ್ತೀಯ, ಅದಕ್ಕೆ ನಿನಗೆ ಟೀಕೆಗಳು ಬರ್ತಾವೆ. ನೀ ಈ ಕಡೆ ಒಂದು ಆ ಕಡೆ ಒಂದು ಮಾತಾಡೋ ಮಾಲಲ್ಲ, ಹೇರಾಪೇರಿ ಮಾಡಿ 2 ನಂಬರ್ ಇಲ್ಲ ಡೈರೆಕ್ಟ್ ಹಿಟ್ಟಿಂಗ್ AK-47 ದಡಲ್ ಗುಂಡು ಹಾರಿಸ್ಬಿಡೋ ಅಂತ ನಿನ್ನ ಶಕ್ತಿ ಐತಿ. ಆದರೆ ನಿನಗೊಂದು ಸಣ್ಣ ಸಲಹೆ ಕೊಡ್ತೀನಿ. ಒಂದು ಸಹೋದರನಾಗಿ ನೀನು ಅಕ್ಕಪಕ್ಕದಲ್ಲಿ ಇರುವಂಥ, ನಿನಗೆ ಡ್ಯಾಮೇಜ್ ಮಾಡುವಂಥ ವ್ಯಕ್ತಿಗಳನ್ನ ದೂರಿಡು. ನೀನು ಈಗ ಉಸ್ತುವಾರಿ ಮಂತ್ರಿ, ನಿನಗೆ ಜಿಲ್ಲಾಧಿಕಾರಿ ಮತ್ತು IPS ಅಧಿಕಾರಿಗಳು ನಿನ್ನ ಮುಂದೆ ಬಂದು ನಿಂದಿರುವಂಥ ಟೈಮಲ್ಲಿ ನಿನ್ನ ಅಕ್ಕಪಕ್ಕದಲ್ಲಿ ಅವ್ರನ್ನ ದೂರ ಮಾಡಿ, ಅವರನ್ನು ಚೆನ್ನಾಗಿ ಒಂದು ಕೊಠಡಿಯಲ್ಲಿ ಮೀಟಿಂಗ್ ಮಾಡಿ ಒಳ್ಳೆಯ ಸಂದೇಶ ಸಾರು. ಬಾಗಲಕೋಟೆಗೆ ಉಪಯುಕ್ತ ಕೊಡುಗೆಗಳನ್ನ ಕೊಡು. ಸಣ್ಣ ಕೈಗಾರಿಕೆ
ಅತ್ಯಂತ ಮಹತ್ವವಾದ ಖಾತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿನಗೆ ಕೊಟ್ಟಾರ. ಆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿನಗೆ ಆ ಖಾತೆ ಕೊಟ್ಟಂಥ ಈ ಬಾಗಲಕೋಟೆಯ ಗ್ರಾಮೀಣ ಭಾಗದಲ್ಲಿ ಅನೇಕ ಕೈಗಾರಿಕೆಗಳನ್ನು ಮಾಡಿ ಒಂದು ಸಾಧನೆ ಮಾಡಿ ನಿರುದ್ಯೋಗಿಗಳಿಗೆ ಮತ್ತು ಮಹಿಳಾ ಸಬಲೀಕರಣ ಯೋಜನೆ ಅಂತ ಕೆಲಸ ಮಾಡಿ ತೋರಿಸು ವಿಜಯಾನಂದ ಕಾಶಪ್ಪನವ್ರು ನೀ ಬೆಳೀತಿ. ನಿನಗೊಂದು ಸಲಹೆ ಇದೆ, ಸಲಹೆ ಕೊಡೋ ಹಕ್ಕು ನನಗೈತಿ. ಮತ್ತು ನಾ ಹೇಳಿದ್ದ ಯಾವಾಗಲೂ ಸತ್ಯ ಆಗತೈತಿ ಅನ್ನೋದು ವಿಜಯಾನಂದ ಕಾಶಪ್ಪನವ್ರು ನಿನಗೆ ಗೊತ್ತೈತಿ. ನಿನ್ನ ಆತ್ಮೀಯ ಸ್ನೇಹಿತರು ಇಬ್ಬರು ಶಾಸಕರದಾರ, ಅವ್ರಿಗೂ ಗೊತ್ತೈತಿ. ಅದು ನಿನಗೆ ನನಗೆ ಅಷ್ಟ ಗೊತ್ತಾ. ಆದರೆ ವಿಜಯಾನಂದ ಕಾಶಪ್ಪನವರ್ ನಿನ್ನ ಮ್ಯಾಲ ಬಹಳ ಪ್ರೀತಿ ಐತಿ ನಿನ್ನ ಕ್ಷೇತ್ರದ ಜನ. ನೀ 28ಕ್ಕೆ ನೀ ಏನು 30 ಆಗಿತ್ತು, ಇನ್ನು 40 ಆಕೈತಿ. ಆ ಮಹಾತಾಯಿ ಬಂದು ಆಶೀರ್ವಾದ ಮಾಡ್ತಾಳೆ ನಿನಗೆ. ತಲೆ ಮೇಲೆ ಸೆರಗ ಹಾಕ್ಕೊಂಡು ಕೈ ಮುಕ್ಕೋತ ಮತ ಕೇಳಕ್ಕೆ ಹೋದ್ಲಂದ್ರೆ ದಡಲ್ ಹೋಟು ಬೀಳ್ತಾವು. ಆ ಮಹಾತಾಯಿನೇ ನಿನ್ನ ಧರ್ಮ ಪತ್ನಿ, ನಿನ್ನ ಮುದ್ದಿನ ಮಗಳ ಬಂದು ಪ್ರಚಾರ ಮಾಡ್ತಾಳೆ. ಇನ್ನು ನೋಡ್ಕೊ ವಿಜಯಾನಂದ ಕಾಶಪ್ಪನವ್ರು ಅವಕಾಶ ಸಿಕ್ಕೈತಿ, ಉಸ್ತುವಾರಿ ಮಂತ್ರಿ ಒಳ್ಳೆ ಕೆಲಸ ಮಾಡ. ಎಲ್ಲ ಹಿರಿಯ ರಾಜಕಾರಣಿಗಳು ಹಿರಿಯ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮನೆಗಳಿಗೆ ಹೋಗಿ ಸಲಹೆ ಸೂಚನೆ ತೆಗೆದುಕೊಂಡು ಒಂದು ನಾಯಕನಾಗಿ ಬೆಳಿ. ನಿನಗೆ ಅಲ್ಲಿಯ ಜನರ ಆಶೀರ್ವಾದ ಸಿಗುತ್ತೈತಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹಿಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಏನು ಅನಿಸಿಕೆ ಒಳದಾವ್ ನನಗೆ ನೇರವಾಗಿ ತಿಳಿಸ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಈ ಬಹುಶಃ ಹೇಳ್ದ ಬಿಡೋಕಂತ ಮಾಡಿನ, ಯಾಕಂದ್ರೆ ಎಲ್ಲರೂ ವೈರಲ್ ಮಾಡಿಬಿಡ್ತೀರಪ್ಪ. ಏನು ಮಾತಾಡಿದ್ರು ವೈರಲ್ ಮಾಡ್ತೀರಿ ಅವನು. ಆಮೇಲೆ ಒಂದಿಷ್ಟು ಮಂದಿ ಈ ಫೇಸ್ಬುಕ್ ವಾಟ್ಸಪ್ನಾಗ ಅವನು ಉದ್ಯೋಗ ಐತಾ ಇಲ್ಲ ಅವ್ರಿಗೆ ಬರೀ ನೆಗೆಟಿವ್ ಕಮೆಂಟ್ ಹಾಕೋದು ಅವ್ರದ್ದು. ಬಿನ್ ಪಗಾರ ಸಂಪೂರ್ಣ ಅಧಿಕಾರ ಐತೆ ಅವ್ರಿಗೆ ಗೊತ್ತೈತೆ ನನಗೆ. ಅದು ನೋಡಬಾರ್ದು. ಆದ್ರೇನು ಒಂದಿಷ್ಟು ಮಂದಿ ಬಕೆಟ್ ಹಿಡಿದು ಸ್ವಾಮಿ ಅಂದ್ರು. ನಾ ಬಕೆಟ್ ಹಿಡಿದು ನೀ ಬಾಟ್ಲಿ ಹಿಡಿದು ಸತ್ತೋದಲ್ಲಿ ಮಗನ ಅಂದೆ. 20-25 ವರ್ಷಕ್ಕೆ ನೀರ್ಕೊಂಡು ಹೋಗಿದ್ದು ಬಾಟ್ಲಿ ಹಿಡ್ಕೊಂಡು. ಬಕೆಟ್ರ ಹಿಡಿ ಬದುಕ್ತಿ ಅಂತ ಹೇಳಿದ್ದೆ, ಹೌದಿಲ್ಲ? ನಾವು ನಮ್ಮ ಶಿಷ್ಯರಿಗೋಸ್ಕರ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಬಕೆಟ್ ಹಿಡಿಯಂಗಿಲ್ಲ. ನಾವು ಒಬ್ಬ ಭಕ್ತನಾದ್ರೂ ಕೂಡ ಅವನು ಬೆಳಿಲ್ಲ ಬಕೆಟ್ ಹಿಡಿತೀವಿ ಹೊರತಾಗಿ ಬಕೆಟ್ ಸ್ವಾಮಿಗಳಲ್ಲ ನಾವು. ಇದು ನಮ್ಮ ಅರಿಕೆ. ಸಿಟ್ಟು ಬಿಟ್ರೆ ಸಿಎಂ ಮಗ ನೀಗೂ ಹೇಳ್ತೀನಿ ಅವನ್ನ. ಸಿಟ್ಟು ಬಿಟ್ರೆ ಗ್ಯಾರಂಟಿ ಅವಕಾಶ ಐತೆ ಅವಂಗೆ. ಆದ್ರೆ ಏನಪ್ಪ, ನಾವೇನಂತೀವಿ, ಈ ಒಂದು ರಾಜಕೀಯ ರಂಗದೊಳಗೆ ನಾವು ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು. ಆದ್ರೆ ಅವ್ನು ಸಿಟ್ಟು ಬಿಡ್ಲಿ ಅನ್ನೋದಕ್ಕಾರ ಹೇಳ್ತೀವಿ ಕಡೆಗೆ. ಸಿಟ್ಟು ಬಿಡ್ಲಿ, ಸಿಟ್ಟು ಹಳಂದ್ರೆ ಅವಕಾಶಗಳು ಅದಾವ, ಇಲ್ಲ ಅನ್ನಂಗಿಲ್ಲ. ಅವ್ ದೊಡ್ಡ ಪ್ರಭಾವಿ ಯೋಗ ಐತೆ. ಅವನು ಪ್ರಭಾವಿ ನಾಯಕ. ಉತ್ತರ ಕರ್ನಾಟಕದಾಗ ಒಂದು ಯೋಗ ಐತೆ ಅವ್ಗೆ. ಅದಕ್ಕೆಲ್ಲ ನಮ್ಮ ಮಹೇಶ್ ಹೊಸಗೌಡ್ರು ಅಂತಾರು ಸಾಥ್ ಕೊಡ್ತಾರ ಅವ್ಗೆ.